ಹಾಯ್ ಎವ್ರಿವನ್, ಇವತ್ತು ನಾವು ಮಾಲ್ಟಾ ಮಾರ್ಕೆಟ್ ಹೋಗೋಣ ಅಂದ್ಕೊಂಡಿದ್ವಿ. ಅಂದರೆ ಮಾಲ್ಟಾ ಸಂತೆಗೆ. ನಮ್ಮೂರಲ್ಲಿ ಹೇಗೆ ಸಂತೆ ಆಗುತ್ತೆ ಅದೇ ಥರ ಇಲ್ಲಿ ಕೂಡ ಸಂತೆ ಆಗುತ್ತೆ. ನಮ್ಮ ಏರಿಯಾದಲ್ಲಿ ವಾರದಲ್ಲಿ 2 ಸಲ ಸಂತೆ ಆಗುತ್ತೆ. ಬೆಳಿಗ್ಗೆ 6:30ಇಂದ ಬೆಳಿಗ್ಗೆ 10:00ವರೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಓಪನ್ ಮಾಡೋ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ, ಎಲ್ಲ ರೋಡು ಬ್ಲಾಕ್ ಮಾಡ್ತಾರೆ. ಯಾವುದೇ ವೆಹಿಕಲ್ ಇದ್ರೊಳಗಡೆ ತಿರುಗೋ ಹಾಗೆ ಇರೋದಿಲ್ಲ. ಸೊ ನಮಗೆ ಫ್ರೀಯಾಗಿ ಐಟಮ್ಸ್ ತೊಗೋಬೋದು, ಯಾವುದೇ ಟ್ರಾಫಿಕ್ ಆ ಥರ ಏನೂ ಇರೋದಿಲ್ಲ. ಸೊ ಇಲ್ಲಿ ನೀವು ಐಟಮ್ಸ್ ನೋಡ್ಬೋದು. ಚಿಕ್ಕ ಚಿಕ್ಕ ಐಟಮ್ಸ್ಗೆ ಬಂದು ಸ್ವಲ್ಪ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ, ಆಮೇಲೆ ಫ್ರೆಶ್ ವೆಜಿಟೇಬಲ್ಸ್ ಸಿಗುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದರು. ಓಕೆ ಲೆಟ್ಸ್ ಸಿ ಅಂತ ನಾನು ಮತ್ತು ನನ್ನ ಫ್ಲ್ಯಾಟ್ಮೇಟ್ ಹೋಗಿದ್ವಿ. ಅಲ್ಲಿ ನಾವು ನೋಡಿದ್ದೇನೆಂದರೆ ಕ್ಲಾತ್ ಏನಿದೆ, ಜಾಕೆಟ್ ಆಗಲಿ ಬ್ಯಾಗ್ ಆಗಲಿ ಕೆಲವೊಂದು ಐಟಮ್ಸ್ಗೆಲ್ಲ ಹೆವಿ ಪ್ರೈಸ್ ಇತ್ತು. ಬಟ್ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗೇ ಇತ್ತು. ಅದು ಚಿಕ್ಕ ಐಟಮ್ಸ್ ಕೂಡ ನಾವು ಒಂದು ಬೆಸ್ಟ್ ಪ್ರೈಸಲ್ಲೇ ನಮಗೆ ಸಿಕ್ತು. ಬಟ್ ನಾನು ಒಂದು ಸ್ವಲ್ಪ ವೆಜಿಟೇಬಲ್ಸ್ ಅಷ್ಟೇ ತೊಗೊಂಡೆ. ಈ ಮೇಡಮ್ ಕ್ಲಾತ್ ತೊಗೋಬೇಕು ಅಂತ ಬಂದಿದ್ದರು. ಬಟ್ ಈ ಜಾಕೆಟ್ ಏನು ತೋರಿಸಿದ್ರೆ ಇದಕ್ಕೆ €35 €40. ಅಂದರೆ ನಮ್ಮೂರಲ್ಲಿ 3500 4000 ತನಕ. ಈ ಕ್ಯಾಪ್ ಎಲ್ಲ ಬಂದು €10-15. ನಮ್ಮ ಪ್ರೈಸ್ ಬಿಡಿ, ಅದು ಹೇಳಿದರೆ 1000-1500 ಎಲ್ಲ ಆಗುತ್ತೆ. ಸೊ ನಮಗೆ ಯಾವುದು ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಕ್ಲಾತ್ ಐಟಮ್ ನಾವೇನು ತೊಗೊಳ್ಳಿಲ್ಲ, ಜಸ್ಟ್ ವೆಜಿಟೇಬಲ್ಸ್ ತೊಗೊಂಡು ಬೇರೆ ಚಿಕ್ಕ ಐಟಮ್ಸ್ ನೋಡಿದ್ವಿ. ಇದೆಲ್ಲ ಓಕೆ, €1 ಸಿಗ್ತಾಯಿತ್ತು. ಬಟ್ ಕ್ಲಾತ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ತೊಗೊಳ್ಳಿಲ್ಲ. ಅಲ್ಲಿಂದ ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ನೋಡಿಕೊಂಡು ಮುಂದೆ ಬಂದ್ವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ನಾವು, ಅಲ್ಲಿ ಮಾರ್ನಿಂಗ್ ಬಂದಿದ್ವಿ. ಸೊ ಹಾಗೆ ಇಲ್ಲಿ ಬೇಕ್ರಿಗೆ ಬಂದು ಪಾಸ್ತ್ರಿಸಿ ಅಂತ ತೊಗೊಂಡ್ವಿ. ಇದು ಬಂದು ನಮ್ಮೂರಲ್ಲಿ ಪಪ್ ಸಿಗುತ್ತಲ್ಲ ಹಾಗೆ. ಸೊ ಬೆಸ್ಟ್ ಫುಡ್ ಅಂತ ಹೇಳ್ಬೋದು, ಬೆಸ್ಟ್ ಪ್ರೈಸಿಗೆ. ಅದು ತಿನ್ಕೊಂಡು ಇಲ್ಲಿಂದ ಹೊರಟಿ. ಬಾಯ್.